ಅಲ್ವಾ? ತಮಿಳ್ನಾಡಲ್ಲ. ಸೊ ಇಲ್ಲಿವರೆಗೂ ಬಂದಿರಲ್ಲ, ಯಾಕಂಗೆ ಒಂದು ಟೆಂಪಲ್ ವಿಸಿಟ್ ಮಾಡಬಾರ್ದು ಅಂದ್ಬಿಟ್ಟು ಟೆಂಪಲ್ ವಿಸಿಟ್ ಮಾಡ್ತಾ ಇದ್ದೀವಿ. ಒಳಗೆಲ್ಲ ಅಲೋ ಇಲ್ಲ. ಸೊ ಈಚೆ ಜಸ್ಟ್ ನೋಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಸಲ ಬರ್ತೀನಿ ನಾನು, ಅವಾಗ ನೀಟಾಗಿ ತೋರಿಸ್ತೀನಿ. ಕಲ್ಯಾಣಿ ಎಲ್ಲ ಇದೆ, ಆಮೇಲೆ ಹೋಗೋಣ. ತಮಿಳ್ನಾಡಲ್ಲಿ ಟೆಂಪಲ್ಸ್ ಯಾವುದು ಚಿಕ್ಕ ಚಿಕ್ಕದಾಗಿರಲ್ಲ, ಎಲ್ಲ ಟೆಂಪಲ್ಸೂ ಎಷ್ಟು ದೊಡ್ಡದಾಗಿರುತ್ತೆ. ಎಲ್ಲ ಆರ್ಕಿಟೆಕ್ಚರ್ ಇರ್ಬೋದು, ವೆರಿ ಬಿಗ್. ಹಾಂ, ಯಾಕೆ ಯಾಕೆ ಈ ದೇವಸ್ಥಾನ ಇದ್ರ ಮೇಲೆ ಇರೋದಲ್ವಾ ಮಚ್ಚ? ಫಸ್ಟ್ ಫ್ಲೋರಲ್ಲ ದೇವಸ್ಥಾನ, ಮೇನ್ ದೇವಸ್ಥಾನ ಇದು ಫಸ್ಟ್ ಫ್ಲೋರಲ್ಲಿ ದೇವಸ್ಥಾನ. ಟೆಂಪಲ್ ಹತ್ರ ಈ ಥರ ಕಲ್ಯಾಣಿ ಇದ್ರ ಒಂಥರ ಹೆವಿ ಇಷ್ಟ ಗುರು. ಇದು ಕೃಷ್ಣ ಟೆಂಪಲ್ ಹತ್ರ, ಉಡುಪಿ ಕೃಷ್ಣ ಟೆಂಪಲ್ ಇದೆಯಲ್ಲ, ಏನು ಚೆನ್ನಾಗಿದೆ ಅಲ್ಲ. ಯಾವ ಟೆಂಪಲ್ಲು ನಾವು ಹೋಗಿದ್ದು? ವರದರಾಜು ಪೆರುಮಾಳ್ ಟೆಂಪಲ್, ಕರೆಕ್ಟಾ? ಅದೇ ತಾನೇ? ಹಾಂ. ಸೊ ಆ ಟೆಂಪಲೆಲ್ಲ ನಾವು ಮುಗಿಸ್ಕೊಂಡು, ಕಾಣಿಸ್ತಾ ಇದ್ದೀನ ಫ್ರೇಮು? ಸೊ ಟೆಂಪಲೆಲ್ಲ ಮುಗಿಸ್ಕೊಂಡು ಮತ್ತು ಊಟ ಮಾಡೋಣ ಅಂತ ಇಲ್ಲಿ ಬಂದ್ವಿ. ಆ್ಯಂಡ್ ಇವಾಗ ಸಡನ್ನಾಗಿ ಇನ್ನೊಂದು ಪ್ಲ್ಯಾನ್ ಆಗ್ತಿದೆ. ಏನು ಅಂತಂದರೆ, ಇಲ್ಲೇ ನಿಯರು ಹೇಮಾ ಅವ್ರಿಗೆ ಬೀಚ್ ನೋಡಬೇಕು ಅಂತ ಆಸೆ ಆಗಿದೆಯಂತೆ. ಅದರಿಂದ ಹಸ್ಬೆಂಡ್ ಆದವರು ಪೂರೈಸ್ತಾ ಇದ್ದಾರೆ. ನಾನು ಎಷ್ಟೋ ಲವ್ ಸ್ಟೋರಿಗಳನ್ನ ಪುಸ್ತಕದಲ್ಲಿ ಓದಿದ್ದೀನಿ, ಕೇಳಿದ್ದೀನಿ. ಲೈಲಾ, ಮಂಜಣ್ಣ, ರೋಮಿಯೋ, ರಾಮ. ಸೊ ಇಲ್ಲೇ ಜಸ್ಟ್ 70 ಕಿಲೋಮೀಟರ್ಸ್ ಫ್ರಮ್ ಕಂಚಿ ಇರೋದ್ರಿಂದ. ಸ್ಟಾಪ್ ಮಾಡು, ಯಾರು ಡಿಸ್ಟರ್ಬ್ ಮಾಡ್ತಾ ಇದ್ದೇನಲ್ಲ. ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಫ್ಲೋ ಮಿಸ್ ಆಗುತ್ತೆ ಮಚ್ಚ. ಕಾಂಚಿಯಿಂದ ಒಂದು 70 ಕಿಲೋಮೀಟರ್ಸ್ ಬೀಚ್ ಇರೋದ್ರಿಂದ, ಕಾಂಚೀಪುರಮಿಂದ 70 ಕಿಲೋಮೀಟರ್ ಡಿಸ್ಟೆನ್ಸ್ ಇರೋದ್ರಿಂದ ಹಂಗೆ ಆಯಿತು. 10 ಕಿಲೋಮೀಟರ್ಸ್ ತಾನೇ ಡಿಫ್ರೆನ್ಸು. ಸೊ ಇರೋದ್ರಿಂದ ಹಂಗೆ ಬೀಚ್ ನೋಡಿಕೊಂಡು ಒಂದು ವಿಸಿಟ್ ಹಾಕೋಬರೋಣ ಅಂದ್ಬಿಟ್ಟು ಈಗ ಹೊರಟಿದ್ದೀವಿ. ಸೊ ಆಸ್ ಆಫ್ ನಾವು ಜಸ್ಟ್ ಈಗ ಒಂದು ರೆಸ್ಟೋರೆಂಟಲ್ಲಿ ಊಟಕ್ಕೆ ಅಂತ. ಹೇಳು ನೀನು ಹೇಮ, ನಿನ್ನ ಪ್ರಾಬ್ಲಮ್ಸ್ ಏನಿದೆ ಹೇಳು. ನಿಂದೇನಾದ್ರು ಇದೆಯಾ ಮಗ ಪ್ರಾಬ್ಲಮ್ಮು? ಹೇಳು. ರೂಮ್ಸೇ ಚೆನ್ನಾಗಿರಲ್ಲ, ಊಟನೇ ಸಿಗಲ್ಲ ಟೈಮ್ಗೆ. ಹೋಟೆಲ್ಸ್ ಹುಡುಕಿದ್ರೂ ಸಿಗಲ್ಲ. ಎಷ್ಟು ಆಲ್ಮೋಸ್ಟ್ ಒಂದು 30 ಕಿಲೋಮೀಟರ್ಸಿಂದ ಬಂದು ಇರ್ತಾ ಇರೋದು ಅಲ್ವಾ? ಚೆನ್ನಾಗಿರೋದು ಸಿಗ್ತಾ ಇಲ್ಲ ಅಷ್ಟೇ ಇದೆ. ಬಟ್ ಗುಡ್ ರೆಸ್ಟೋರೆಂಟ್ಗಳು ಯಾವುದು ಇಲ್ಲಿ ಮಹಾಬಲಿಪುರಂ ಅಲ್ಲ? ಓಕೆ ಓಕೆ. ಹಾಂ ಹಾಂ ಹಾಂ. ಟ್ರಿಪ್ ಹೆಂಗಿದೆ? ಟ್ರಿಪ್ಪು ಬೀಚ್ಗೆ ಹೋದ್ಮೇಲೆ ಹೇಳ್ತೀನಿ ಹೆಂಗಿದೆ ಅಂತ. ಆಸ್ ಆಫ್ ನೌ ಓಕೆ ಓಕೆ. ನಾನು ಟೆಂಪಲ್ ಒಳಗಡೆ ಬಂದಿದ್ರೆ ಯಾವಾಗ ಚೆನ್ನಾಗಿರ್ತಿತ್ತು. ಹಾಂ, ನನಗಂತೂ ಎಲ್ಲ ಚೆನ್ನಾಗಿದೆ. ಹೊಟ್ಟೆ ಮಾತ್ರ ಸರಿಯಾಗಿ ಹಸಿತಾ ಇದೆ. ತಿಂದಮೇಲೆ ಒಂದ್ಸಲ ಟೆಂಪಲ್ ಮುಗ್ದಿದ್ದಾದ್ಮೇಲೆ ವೆಜ್ ತಿನ್ನಬಾರ್ದು ಮಚ್ಚ, ನಾನ್ ವೆಜ್ಜೇ ತಿನ್ನಬೇಕು.
ಮೊಸರನ್ನ ತಂದಿದ್ದಲು. ಹೌದಾ? ಯಾರು ಬೇಡ ಆ ಮೊಸರನ್ನ ತಿಂದ್ಬಿಡ್ತೀನಿ. ನಾನು ನಾನ್ ವೆಜ್ಜೇ ತಿನ್ನಲ್ಲ, ಬಿಟ್ಟೇ ಬಿಟ್ಟಿದ್ದೀನಿ. ನನ್ನ ಊಟ ಇವತ್ತು ವೆಜಿಟೇರಿಯನ್, ನಾನು ಊಟ ಮಾಡ್ತಕ್ಕಂಥದ್ದು. ಅಲ್ಲ ಇವ್ ನೀನು ನಾನ್ ವೆಜ್ಜೇ ತಿನ್ನೋ, ನಾವೇ ತಿಂತೀವಿ ನಾನ್ ವೆಜ್. ಮೊಸರನ್ನ ತಿಂದ್ಬಿಡ್ತೀನಿ ನಿಮಗೆ. ಹಾಂ ಇದರಿಂದ ಮಿಕ್ಕಿದ ಹಂಗೆ ಇರ್ತೀನಿ ರಾತ್ರಿ. ಹೌದಾ? ಅಲ್ಲ ಈಗ ತಿನ್ಮೇಲೆ ಬೇಕಾದ್ರೆ ಅದು ತಿನ್ಬಿಡೋಣ. 1 ಅವರ್ಗೆ ಇಳಿತಾ ಇರುತ್ತೆ, ಏನು ತೊಂದರೆ ಇಲ್ಲ. ಹೋಗಿ ಬಂದ್ಮೇಲೆ ಮೊಸರನ್ನ ಆರಾಮ್ಸೆ ತಿನ್ಬೋದು. ಊಟ ಬರಲಿ ತಿನ್ಬಿಟ್ಟು. ಇವ್ರು ರೀಲ್ಸ್ ಮಾಡ್ತೀನಿ ಅಂದ್ರು ನೆನ್ನೆ. ಹೌದಾ? ಏನು ರೀಲ್ಸು? ಮಾಡ್ಸಿ ಅವ್ರ ಕೈಲಿ. ಏನು ರೀಲ್ಸ್ ಮಾಡಿದೆ ಮಚ್ಚ? ನೀರಲ್ಲಿ ಬಿದ್ದು ಎದ್ದು ಹೋಗೋದು ಹಿಂಗೆ. ನೀರಲ್ಲಿ ಬಿದ್ದು ಎದ್ದೋಗೋದು ಹೆಂಗೆ? ಏನು ಹೇಳ್ತಾನೆ, ಊಟ ಇಲ್ವಲ್ಲ ಅದಕ್ಕೆ ಏನೇನೋ ಮಾತಾಡ್ತಾವನು. ಊಟ ತಿಂದಮೇಲೆ ಕರೆಕ್ಟಾಗಿ ಮಾತಾಡ್ತಾನೆ. ಭರ್ಜರಿ ಊಟ ಆಯಿತು. ಈಗ ಹೊರಟಿದ್ದೀವಿ. ನೋಡಿ ಒಂದು ಕ್ಯೂಟ್ ಫ್ಯಾನ್ ಇದೆ, ನೋಡಿ ಸಾಕದಾಗಿದೆ. ಸಖತ್ ಬಿಸಿ, ಒಂಥರ ಹ್ಯೂಮಿಡಿಟಿ ಯಾವ ಥರ ಇದೆ ಅಂತಂದ್ರೆ ತಿಂದು ಬಂದ್ಮೇಲೆ ಎಷ್ಟೊಂದು ಹೋಟೆಲ್ಸ್ ಇದೆ. ಅಲ್ಲ ತಿನ್ನಕ್ಕೂ ಮುಂಚೆ ಒಂದು ಹೋಟೆಲ್ ಕಾಣಿಸಲ್ಲ, ಚೆನ್ನಾಗಿರೋದು. ನಾವು ಈಗ ಮಹಾಬಲಿಪುರಂಗೆ ರೀಚ್ ಆಗಿದ್ದೀವಿ. ಜಸ್ಟ್ ಇನ್ನು ಬೀಚ್ ಬಂದು 1.5 ಕಿಲೋಮೀಟರ್ಸ್ ಅವೇ ಫ್ರಮ್ ಅಸ್. ಆಲ್ರೆಡಿ ಬೀಚ್ ವೈಬ್ ಎಲ್ಲ ಸ್ಟಾರ್ಟ್ ಆಗಿದೆ. ಜಸ್ಟ್ ಇವಾಗಲೇ ಗೊತ್ತಾಯಿತು ಬೀಚ್ ನಿಯರ್ ಇದೆ ಅಂತ. ಹಾಂ ಹೇಳ್ಬೇಕು ತಾನೆ ಮಗ, ಹೇಳ್ಬೇಕು ತಾನೆ. ದೊಡ್ಡ ಮನುಷ್ಯರು. ನಿಮ್ಮ ಫಸ್ಟ್ ಟೈಮಾ ಎಲ್ಲೋ ಬೀಚು? ಇಲ್ಲ, ಮಹಾಬಲಿಪುರಂ ಬೀಚ್ ನಂದು ಫಸ್ಟ್ ಟೈಮ್. ಇದುವರೆಗೂ ನಾನು ಇಲ್ಲಿಗೆ 4 to 5 times ಬಂದಿದ್ದೀನಿ. ಹೌದಾ ಸರ್? ನೀವು? ನಂದು ಬೀಚ್ ಅನ್ನೋದೇ ಇದು ಫಸ್ಟ್ ಟೈಮ್. ಬೀಚ್ ಅನ್ನೋದೇ ನೋಡಿಲ್ಲ ನನ್ನ ಜೀವನದಲ್ಲಿ. ಅವ್ನು ಪುಂಗು ಅಂದ್ರೆ ಲಾಲ್ಬಾಗ್ ನಂದು ಅಂತಾನೆ ಅವನು. ಏನು ಹೇಳೋದು ಹೇಳೋ? ಹೇಳ್ತಿಲ್ಲ, ಎಜುಕೇಶನ್ ಇಲ್ಲ, ಕಾಬಾ ಇಲ್ಲ, ಕಾಬಾ ಚರ್ಚ್ ಇಲ್ಲ. ಆಲ್ಬಾಗೆಲ್ಲ ನಂದಾಗಲ್ಲ. ಹಾಂ, ಏನೋ ಒಟ್ನಲ್ಲಿ ಇರೋದೇನು ಪುಂಗ್ ಬಿಡ್ಬೇಕು ಪುಂಗ್ ಬಿಡ್ತೀಯಾ? ಇರೋದು ನನ್ನ ಇದ್ರ ನನ್ನ ಲೈಫಲ್ಲಿ ಮಹಾಬಲಿಪುರಂ ಬೀಚ್ಗಿದೆ ಫಸ್ಟ್ ಟೈಮು. ಯಾಕೆ ಈ ಮಾತು ಹೇಳಿದಿದ್ರೆ ಫಸ್ಟ್ ನಾನು ಅಕ್ಸೆಪ್ಟ್ ಮಾಡ್ಕೋತಾ ಇದ್ದೆ. ನೀನು ಹೇಳಿದ್ದೇನೋ ಬೀಚ್ಗೆ ಹೋಗಿ ಹಾಂ ಬೀಚ್ಗೆ ಫಸ್ಟ್ ಟೈಮು ಅಂತ ಅಂದ್ಬಿಟ್ಟು ನೀನು ಬೀಚ್ಗೆ ಏನಕ್ಕೆ ಹೋಗ್ತೀನಿ? ನಿಮ್ಮ ಕಾಲದವರೆಲ್ಲ ಹಿಂಗೇನ ಮಾತಾಡೋದು? ಹಾಂ ಏನೋ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೆ ಅಂದ್ರೆ ಅಪ್ಪ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೀನಿ ಅಲ್ಲ, ಒಂದು ಕೇಳಿದ್ರೆ 4 ಮಾತಾಡೋದು. ಸ್ಟ್ರೈಟಾಗಿ ಯಾವುದು ಆನ್ಸರ್ ಮಾಡಲ್ಲ. ಮಾಡಲ್ಲ. ಹಾಂ ಎಲ್ಲ ಮಾಡ್ಕೊಳೋದು ಸ್ಟ್ರೈಟಾಗಿ ಅರ್ಥ ಮಾಡ್ಕೊಳ್ಳಲ್ಲ. ಸುದ್ದಿ ಬಳಸಿ ಏನೋ ಒಂದು ಹೇಳ್ತಾ ಇರೋದು. ಕಂಡಕ್ಟರ್ ಹೋಗ್ಬಿಟ್ಟು ಹೊಡೆದ್ಬಿಟ್ಟು ಬಂದ್ಬಿಡೋದು. ಹಾಂ ಅವನೇನು ಪಾಪ ಮಾಡೋ ನಿನ್ನ ಹತ್ರ ಅದೇ ತಿನ್ನೋದು. ಬಸ್ ನಿಲ್ಸಿದ್ಲ ನನಗೆ. ಬನ್ನಿ ಬೀಚ್ ಹತ್ರ ಹೋಗಿ ಸಿಗೋಣ. ಹೋಗ್ಬೇಕು ಅನ್ಸುತ್ತೆ ನಮ್ಗೇನೋ. ನಮಗೆ ಸ್ಪೆಷಲ್ VIP ಎಂಟ್ರಿ ಸಿಕ್ಕಿದೆ. ಬೀಚ್ ಹತ್ರ ಪಾರ್ಕಿಂಗ್ ಅಂತ. ಬೀಚ್ಗೆ ಬಟ್ ಅಲ್ಲಿವರೆಗೂ ಕಾರ್ ಎಲ್ಲ ನಿಂಗೆ ಬಿಡಲ್ಲ. ಅಲ್ಲೋರ್ಗೆ ಬಿಡ್ತಾರೆ ನೀವು. ಅಲ್ಲಿವರೆಗೂ ಹೋಗ್ಬೋದು. ಸೊ ಸರಿ ಪಾರ್ಕಿಂಗ್ ನಡಿ, ಎಲ್ಲ ನಾವು ನಡಿ ಬಾ. ಎಷ್ಟು ದಿನ ಆಯ್ತು ಗುರು ಬೀಚ್ ಹತ್ರ ಬಂದು. ಅಲ್ಲ, ನಾನಂತೂ ಎಷ್ಟು ವರ್ಷ ಆಗೋಯ್ತು ಆಲ್ಮೋಸ್ಟ್. ಒಂದು ಬಟ್ಟೆನೆ ತಗೊಂಬಂದಿನ. ನೋಡು ಅವ್ನು ಗಾಳಿ ಎಷ್ಟು ಚೆನ್ನಾಗಿದೆ ನೋಡಿ, ಬೀಚ್ ಕಾಣಿಸ್ತಾ ಇದೆ. ಅಲ್ಲೇ ಸೌಂಡ್ ಕೇಳುತ್ತೆ. ಬಂದ್ವಿ, ಹೋಗ್ತಾ ಇದ್ದೀವಿ ಬೀಚ್ಗೆ. ಆ್ಯಕ್ಚುಲಿ ಬೀಚ್ ಹತ್ರ ಬಂದರೆ ಆಫ್ಟರ್ ಲಾಂಗ್ ಬ್ಯಾಕ್ ಫೀಲ್ಸ್ ವೆರಿ ಹ್ಯಾಪಿ. ನಾನು ಆಲ್ಮೋಸ್ಟು ಬೀಚಿಗೆ ಬಂದಿರೋ 2022 April 28. ಸೊ
ಏಪ್ರಿಲ್ 28 ಏನಿರೋರು ಅವ್ರಿಗೆ ಗೊತ್ತಾಗಿರುತ್ತೆ ಏನು ಸ್ಪೆಷಲ್ ಏನಿದೆ ಅವತ್ತು ಅಂತ. ಅದಕ್ಕೋಸ್ಕರ ಹೇಳಲು ಹೋದರೆ ಸಾವಿರ ಮಾತಿದೆ, ಬೆಳ್ಳಿಯ ಮೋಡಕ್ಕೂ ನಿನ್ನದೇ ಛಾಪಿದೆ, ಚಾಚಿದ ಕೈಯಲ್ಲಿ ಕೈಯಿದೆ ಆಗಲೇ. ಈ ಬೀಚ್ ಬಂದು ಯಾವುದು ಮಹಾಬಲಿಪುರ ಬೀಚ್. ಎಕ್ಸ್ಪೆಕ್ಟೆಡ್ ಆ್ಯಕ್ಚುಲಿ ನಾವು ಅಂದ್ಕೊಂಡೇ ಇರಲಿಲ್ಲ ಇವತ್ತು ಬೀಚ್ಗೆ ಬರ್ತೀವಿ ಅಂತ. ಏನೋ ಕೆಲಸದ ಮೇಲೆ ಕಾಂಚೀಪುರಂ ಬಂದಿದ್ದು. ಸೊ ಹಂಗೆ ಸಡನ್ನಾಗಿ ಪ್ಲ್ಯಾನ್ ಆಗಿ ಬೀಚ್ ಹತ್ರ ಬಂದಿದ್ದ ಕಾರಣ ಹತ್ರ ಇವರು ನೋಡ್ರಿ ಇವರೇ. ಸ್ವಲ್ಪ ಮುಖ ತೋರಿಸ್ತೀರಾ ಮೇಡಮ್? ಹಾಯ್ ಗಾಯ್ಸ್. ನಾವು ಬೀಚ್ ಹತ್ರ ಬಂದಿದ್ದೀವಿ ಗಾಯ್ಸ್. அப்புறம் வரேன் பீச் கிட்ட போயிட்டு வரேன். ಇವನಿಗೇನಾದರೂ ಕೇಳೋದು, ಇವನು ಅದಕ್ಕೊಂದು ಹೇಳೋದು ಎಲ್ಲ ಯಾಕೆ ಬೇಕು ನಮಗೆ. ಬೀಚ್ ಹತ್ರ ಬಂದಿದ್ಯಾ, ನಾನು ಬೀಚೇ ನೋಡಿಲ್ಲ ಫಸ್ಟ್ ಟೈಮ್ ಅಂತಾನೆ. ವಾ ಸೋ ನೈಸ್. ಬೀಚ್ ಈಸ್ ಹಿಯರ್. ಭಾರಿ ಕಡಲ ಮಡಿಲ ಮೇಲೆ ದೊರೆತೆ ನನಗೆ ಹವಳದಂತೆ, ಮರಳುಗಾಡ ಮಳೆಯ ಮೋಡ ಮರಳಿನಲ್ಲಿ. ಅದೇ ಇದೇ ನಮ್ಮ ಹುಡುಗರ ಜೊತೆ ಇದ್ದು ಬೀಚ್ಗೆ ಬರ್ಬೇಕಂತಾನೆ ಪ್ಲ್ಯಾನ್ ಇದ್ದಿದ್ರೆ ಇಷ್ಟೊತ್ತಿಗೆ ನಾವು ಹೋಗಿ ಅಲ್ಲಿರ್ತಾ ಇದ್ವಿ. ಅಲ್ಲಿರ್ತಾ ಇದ್ದೆ ನೀನು, ಅದು ನಾವಲ್ಲ ಮಗ. ಬೀಚಿಗೆ ಬಂದರೆ ಮುಂಚೆಲ್ಲ ಎಷ್ಟು ಈಜಾಡಿದ್ವಿ ಗೊತ್ತಾ ಬೀಚಲ್ಲಿ? ಹೌದಾ? ಮತ್ತೆ ನಮ್ಗೆ ಈಜಕ್ಕೆ ಬರಲ್ಲಪ್ಪ. ಅದಕ್ಕೆ ನೀನು ಅಲ್ಲಿರ್ತೀಯ. ನಾನು ಅದಕ್ಕೆ ಹೇಳ್ತಾರೆ ನಾನು ಅಲ್ಲಿರ್ತೀನಿ ಅಂತ. ಹಾಂ ಇದಿಲ್ಲಲ್ಲ ಕ್ಲೋತ್ಸ್. ನಾನು ಚೆಕ್ ಕೊಡ್ತೀನಿ. ಪಂಚೆ ಇದೆಯಾ? ಮುಗ್ದೈತೆ. ಬೇಡ ನೀರು ಏನು ಚೆನ್ನಾಗಿಲ್ಲ ಮಚ್ಚ. ಫುಲ್ಲು ವಾಟ್ ದ ಫಕ್ ಬ್ರೋ. ಬೇಡ ಅಂದ್ಬಿಟ್ಟು ಇಲ್ಲಿ ನಿಂತ್ಕೊಂಡಿದ್ರೆ ಅಲ್ಲ, ಜಸ್ಟ್ ಕಾಲ್ ಬರೀ ನೆನ್ಸ್ಕೊಂಬರೋದಷ್ಟೇ ಮಚ್ಚ. ಕಾಲ್ ನೆನ್ಸ್ಕೊಂಬರೋದಷ್ಟೇ. ಅಲ್ಲ, ಬರೀ ಕಾಲ್ ನೆನ್ಸ್ಕೊಂಬರೋದಷ್ಟೇ ಅಷ್ಟೇ ಅನ್ಕೊಂಡು ಈ ಲೆವೆಲ್ಗೆ ಬಂದಿದೆ. ಇನ್ನು ಸ್ವಲ್ಪ ಹೊತ್ತು ಹೋದ್ರೆ ಫುಲ್ ನೆಂದೋಗ್ತೀವೇನೋ. ಆದರೂ ಬೀಚಲ್ಲಿ ಕೂತ್ಕೊಂಡು ಬೀಚ್ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡಿರೋದೇ ಒಂಥರ ಪೀಸ್ ಅನಿಸುತ್ತೆ. ಈವನ್ ಒಂಥರ ಮೈಂಡ್ ರಿಲ್ಯಾಕ್ಸ್ ಅನ್ನೋ ಫೀಲ್. ಇಟ್ ಫೀಲ್ ಸೋ ರಿಲ್ಯಾಕ್ಸಿಂಗ್. ಬೀಚ್ ಈಸ್ ಆಲ್ಸೋ ಟೈಪ್ ಆಫ್ ಥೆರಪಿ ಐ ಫೀಲ್. ಕಡಲಂತೆ ಕಾದ ನದಿಯಂತೆ ಓಡುವ ಕನಸು ಮುಂದಾಗಿ ಒಲಿದ ಮೇಲೆ. ಬೀಚ್ನ ನೋಡ್ತಾ ಇದ್ರೆ ಹೋಗೋದಕ್ಕಂತ ಮನಸ್ಸಾಗೋದಿಲ್ಲ. ಇಟ್ ಫೀಲ್ ಸೋ ರಿಲ್ಯಾಕ್ಸಿಂಗ್. ಮೈಂಡ್ ಎಷ್ಟು ಫ್ರೆಶ್ ಫೀಲ್ ಆಗುತ್ತೆ ಅಂತಂದರೆ ಟೆನ್ಷನ್ಸು ಸ್ಟ್ರೆಸ್ ಮಧ್ಯ. ಸೊ ಅಟ್ಲೀಸ್ಟ್ ಮಂತ್ಲಿ 2 months once 3 months once ಬೀಚ್ಗೆ ಬರಬೇಕು. ನಾವೆಲ್ಲರೂ ಇಂಥವ್ರು ಯಾರಾದರೂ ವೀಡಿಯೋ ಮಾಡ್ತಿರೋ ನಮ್ಮನ್ನು ಕರ್ಕೊಂಡು ಬರಬೇಕು ಅನ್ಎಕ್ಸ್ಪೆಕ್ಟೆಡ್ ಆಗಿ ಬೀಚ್ಗೆ. ಇಟ್ಸ್ ವೆರಿ ನೈಸ್. ಹೌ ಯು ಆರ್ ಫೀಲಿಂಗ್ ಮಚ್ಚಾ? ಆಸಮ್ ಮಚ್ಚ. ಹಾಂ ಆಸಮ್. ಬಾ ಇನ್ನೊಂದ್ಸತಿ ಹೋಗಿ ಬಿಟ್ಬಿಟ್ಟು ಬರೋಣ ನೀರಿಗೆ. ಅಲ್ಲ ಇಲ್ಲಿ ಇರೋ ಸೇಮ್ ನಂತರನೇ ನಿಂಗೆ ಫೀಲ್ ಆಗ್ತಾ ಇದೆಯಾ ಇಲ್ಲ ವಾಟ್ ಹೌ ಯು ಆರ್ ಫೀಲಿಂಗ್? ಅದು ಬಿಟ್ಟು ಮನ್ಸು ಬರಲ್ಲ. ಬಟ್ ಏನು ಸ್ವಲ್ಪ ಕಳೀತಾ ಇರೋದ್ರಿಂದ ಓಡೋಗ್ಬೇಕಂತ. ನಿನ್ಗೆ ಇವ್ನಿಗೆ ಯಾವಾಗಲೂ ಕೆರೀತಾ ಇರುತ್ತಲ್ಲ ಯಮ್ಮ.
ಇಲ್ಲೇ ಯಾವ್ದಾದ್ರು ಒಂದು ಬೋಟ್ ಗಿಟ್ ತಗೊಂಡು ಫಿಶ್ ಹಿಡ್ಕೊಂಡು ಇದ್ದೋಗ್ಬಿಡು. ಇಲ್ಲ ಇಲ್ಲಿ ಒಂದು ಸ್ಟಾಲ್ ಹಾಕೊಂತೀನಿ ಹಾ. ಹಾ. ಅದನ್ನ ಸೆಲ್ ಮಾಡ್ಕೊಂಡು ಇಲ್ಲೇ ಇರ್ತೀನಿ ನಾನು. ವಾಟ್ ಐಡಿಯಾ, ಒಳ್ಳೆ ಐಡಿಯಾನ ನೋಡ್ಗುರು. ಒಳ್ಳೆ ಐಡಿಯಾ. ಇನ್ವೆಸ್ಟ್ಮೆಂಟ್ ಇವ್ರದೇ, ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ ಇವ್ರದೇ. ಅಷ್ಟೈತಿನಿ ಕೊಡೋಣ ಬಿಡು. ಅವನಿಗೂ ಹೆಂಗೋ ಮನೆ ಡೈಲಿ ಅಪ್ ಅಂಡ್ ಡೌನ್ ಮಾಡ್ತಾ ಖುಷಿಯಾಗಿರ್ತಾನೆ ಅವನು. ಡೈಲಿ ಅಪ್ ಅಂಡ್ ಡೌನ್ ಮಾಡ್ತಾನೆ. ಯಾರು ನೀನಾ? ನಾ ಮನೆಗೆ ಬರಲ್ಲ, ಏನಕ್ಕೆ ಬರ್ಲಿ? ಅವ್ಳ ಮನೆಗೆ ಬರಲ್ಲ, ಇಲ್ಲೇ ಸ್ಟಾಲ್ ಹಾಕೊಂಡಿರ್ತೀನಿ ಅಂದ್ರೆ ನೀನೇನು ಅಪ್ ಅಂಡ್ ಡೌನ್ ಮಾಡು ಅಂತ ಹೇಳೋದು? ಹಂಗೆ ನಿಜ ಗುರು, ಹೋಗೋದಕ್ಕೆ ಮನ್ಸಿಲ್ಲ, ಪ್ರಾಮಿಸ್ ಬರೋದಕ್ಕೆ ಮನ್ಸಿಲ್ಲ. ಇಲ್ಲೇ ಇದ್ಬಿಡೋಣ ಅನ್ಸುತ್ತೆ. ನಿಜ, ಇಲ್ಲೇ ಇದ್ಬಿಡೋಣ ಬೀಚ್ ಪಕ್ಕ ಆರಾಮ್ಸೆ ಒಂದು ಟೆಂಟ್ ಹಾಕೊಂಡು. ನಿನ್ಗೇನು? ಅಲ್ಲಿ ಮೇಡಮ್ ಹೋಗ್ತಾ ಇದಾರೆ, ಹಾಂ, ಚಪ್ಪಲಿ ತೊಳ್ಕೊಂಡ್ ಬರ್ತಾರಲ್ಲ, ಬಟ್ಟೆ ನಿಂತ್ಕೊಂಡ್ ಬರ್ತಾರೋ ಗೊತ್ತಿಲ್ಲ. ಹೇಳ್ಬಿಡ್ಬೇಕು. ನಿಜ ಒಂದ್ಸಲ ಬೀಚ್ ವ್ಯೂ ಏನಾದರೂ ನೋಡಿದ್ಮೇಲೆ ಹೋಗೋದಕ್ಕಂತೂ ಮನ್ಸಾಗಲ್ಲ. ಯಾಕಂದ್ರೆ ಅಷ್ಟೊಂದು ಯು ಫೀಲ್ ಸೋ ರಿಲ್ಯಾಕ್ಸಿಂಗ್ ಕೊನೆಗೂ. ಬಟ್ ಇಲ್ಲೇ ಇರೋದಕ್ಕಂತೂ ಆಗಲ್ವಲ್ಲ, ಯು ಶುಡ್ ಗೋ. ವಿ ಆರ್ ಗೋಯಿಂಗ್ ನಾವು. ಬೀಚ್ಗೆ ಹೋಗ್ಬೇಕಾದ್ರೆ ಎಷ್ಟು ಎಕ್ಸೈಟೆಡ್ ಆಗಿರುತ್ತೋ, ಅಂದರೆ ಬೀಚಿಂದ ಹೋಗ್ಬೇಕಾದ್ರೆ ಅಷ್ಟೇ ಸ್ಯಾಡ್ ಫೀಲ್ ಆಗ್ತಾ ಇರುತ್ತೆ. ಹ್ಯಾಪನ್ಸ್. ಹೋಗ್ಬೇಕಾದ್ರೆ ಡ್ಯಾನ್ಸ್ ಆಡ್ಕೊಂಡು ಹೋದ್ರು, ಈಗ ನಾನೊಂದು ತೀರ ನೀನೊಂದು ತೀರ, ಇಷ್ಟೇ ಜೀವನ. ಏನೋ ಮಂಜ, ಜೀವನವೇ ಒಂದು ರಣರಂಗ. ನೆಕ್ಸ್ಟ್ ಏನು ಪ್ಲಾನು? ಸಮುದ್ರ ತರ ಮಗ. ನೆಕ್ಸ್ಟ್ ಏನು ಪ್ಲಾನು? ಮಗ ಆ ಸ್ಪಾಟ್ ನೋಡು, ಯಾವುದು? ಹೊಗೆ ಬರೋ ಥರ ಹೆಂಗೈತೆ ಅಂತ. ಹಾಂ, ನೆಕ್ಸ್ಟ್ ಏನು ಪ್ಲಾನು? ನೆಕ್ಸ್ಟು ಹಾಂ, ನೆಕ್ಸ್ಟ್ ಇಲ್ಲಿಂದ ಪಯಣ ಟು ಬ್ಯಾಂಗ್ಳೂರ್. ಓಕೆ ಓಕೆ ಓಕೆ. ನಮ್ಮ ಚಾಂಪಿಯನ್, ರೈಫಲ್ ಚಾಂಪಿಯನು. ಒಂದು 7 ಬುಲೆಟಲ್ಲಿ 2 ಬುಲೆಟ್ ಅವ್ನು ವೇಸ್ಟ್ ಮಾಡಿದ್ದಾನೆ, 5 ಬುಲೆಟ್. ಒಂದು ಬುಲೆಟ್ ವೇಸ್ಟ್ ಮಾಡಿರೋದು ಅಷ್ಟೇ. ಹಾಕಪ್ಪ ನನ್ನ ಫೋನ್ ಇಟ್ಕೊಳ್ತೀಯಾ? ಮಗ ಅಂತ ತಗೊಂಡೆ. ಯಾವುದಕ್ಕಂದ್ರೆ ಅದು ಕೊಡೋದಲ್ಲ. ಇವಾಗ ಕರೆಕ್ಟಾಗಿ ನೀನು ಯಾವ ಟಾರ್ಗೆಟ್ ಮಾಡಿ ಹೇಳಿ, ನಾನು ಅದನ್ನ ನೋಡಿತೀನಿ. ಹ್ಞೂ, ಯಾವುದು? ಕೆಳಗಿಂದ ಕೆಳಗಡೆ 3 ಇದಾವೆ ನೋಡು. 3 ಹೊಡಿಲ್ಲ? 3ರಲ್ಲಿ ಯಾವುದಾದ್ರು ಒಂದು. ಸೆಂಟ್ರಾಗಿ ನೋಡಿಲ್ಲ? ಇಲ್ಲ, ಲಾಸ್ಟ್ ಒನ್ನು. ಈ ಕಡೆ ಲಾಸ್ಟಲ್ಲ? ಹ್ಞೂ. ಸಾರಿ, ಇನ್ನೊಂದ್ಸಲ ಹೊಡಿತೀನಿ. ಏನೋ ಅವಾಗ ಅದು ಮಿಸ್ ಆಯ್ತು. ಲಾಸ್ಟ್ ಒನ್ನಾ? ಇವಾಗ ಯಾವ್ದು ತೋರಿಸ್ಬಿಡು ಮಗ. ಲಾಸ್ಟ್ ಒನ್ ಅಮೂಲ್ಯ ಇರೋದು, ಫಸ್ಟ್ ಒನ್ ಆ ಕಡೆ, ಅದು ಫಸ್ಟು. ಹ್ಞೂ. 7 ಬುಲೆಟ್ಸಲ್ಲಿ ನೀನು 2 ವೇಸ್ಟ್ ಮಾಡಿದ್ಯಾ? 1 ಹೊಡೆದ ನೀನು. ನಾನು 5 ಬುಲೆಟಲ್ಲಿ 5 ಟಾರ್ಗೆಟ್ ಕೊಡ್ತಿದ್ದಲ್ಲಿ 1 ಮಿಸ್ ಆಯಿತು, ಇನ್ನು 5 ಹೊಡೆದಿದ್ದೆ. NCC ಸ್ಟೂಡೆಂಟಮ್ಮ. ವಾ, ಅದಕ್ಕೆ ಎಷ್ಟು ಬಿಲ್ಡಪ್ಪು. ಪಾನಿಪುರಿ ಚೆನ್ನಾಗಿಲ್ಲ ತಗೊಂಬಿಟ್ಟವಳೆ, ತಿನ್ನು ಅಂತವಳೆ. ಇವನು ಬೇಡ ಅಂತ. ತಿನ್ನೋ ಮಗ, ಖಾಲಿ ಮಾಡೋ. ನೀನು ಟೇಸ್ಟ್ ಮಾಡು, ಟೇಸ್ಟ್ ಏನು ನೋಡಕ್ಕೆ ಅಷ್ಟು ಚೆನ್ನಾಗಿದೆಯಲ್ಲ ಇದು. ಟೇಸ್ಟ್ ಮಾಡಿ. ಲೋ, ತಿನ್ನೋ. ಅಮ್ಮ, ಕಾಲು ತೋರಿಸ್ಬಿಡು, ಬಿದ್ದುಬಿಡ್ತೀನಿ. ನನಗೆ ಬೇಡ. ಅವ್ರಿಗೆ ಕೊಟ್ಬಿಟ್ಟು ವಾಪಸ್ ಕೊಟ್ಬಿಟ್ಟು ಬೀಚಿಂದ ಹೊರಟಿದ್ದೀವಿ ಮನೆಗೆ. ಬೇರೆ ಏನು ಪ್ಲ್ಯಾನ್ಸ್ ಇಲ್ಲ, ಜಸ್ಟ್ ಗೋಯಿಂಗ್ ಬ್ಯಾಕ್ ಟು ಹೋಮ್ ಟೌನ್. ಸೊ ಇಲ್ಲಿಂದ 6 hours 30 minutes ಜರ್ನಿ ತೋರಿಸ್ತಾ ಇದೆ. ಟೋಟಲ್ 340-350 kilometers. ದಟ್ಸ್ ಇಟ್. ಸೊ ಡ್ರೈವರ್ ವಿಲ್ ಡ್ರೈವ್ ಕಾರ್, ನಾವು ನಮ್ಮ ಕೆಲಸ ಮಾಡ್ತೀವಿ. ಏಮ ಕ್ಯೂಟ್ ಗನ್ ತೊಗೊಂಡಿದ್ದಾಳೆ. ಅಲ್ಲಿ ಯಾರ ಮೇಲೆ ಆದರೂ ಹಾಕ್ಬಿಡು ನೀನು, ಅವ್ರು ಬಂದು ಹಚ್ಕೊಂಬಂದ್ಬಿಟ್ಟವ್ರ ಆಮೇಲೆ. ಹಾಂ, ಹೋಗ್ತಾ ಇದ್ದೀವಿ. 1 ಗಂಟೆ. ಅವಾಗ ಎಷ್ಟು ಬೀಚ್ ಬಿಟ್ಟಿದ್ದು ನಾವು? ಒಂದು 3 ಗಂಟೆ ಆಗಿದ್ದ ಮಚ್ಚ? 3 ಗಂಟೆ. 3:30 ಮೇಲೆ ಆಗಿತ್ತು. ಹಾಂ, 3:30 ಬಿಟ್ಟಿದ್ದು ಬೀಚು. ಬೀಚಿಂದ ಇವಾಗ ವಾಪಸ್ ರಿಟರ್ನ್ ನಾವು ಬ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದೀವಿ. ಆವಾಗಲಿಂದ ಕಂಟಿನ್ಯೂಸ್ ಜರ್ನಿ. ಇವೇನು ಊಟಗೂ ನಿಲ್ಲಿಸಿಲ್ಲ ಅವನು. ನಿಲ್ಲಿಸು ಅಂತ ಕೇಳಿ ಆವಾಗಲಿಂದ ನಾವಿಬ್ಬರು ಒಂದು 100 times ಕೇಳಿರ್ತೀವಿ. ಸೊ ಸ್ಟಿಲ್ 191 kilometers ಇದೆ.
ನಮ್ಮ ಹುಡುಗ ಬೆಳಗ್ಗೆ ಯಾವ ಜೋಶಲ್ಲಿದ್ನೋ ಅದೇ ಜೋಶಲ್ಲಿದ್ದಾರೆ. ಹೆಂಗ್ರೋ? ಏನು ಪ್ಯಾಂಟ್ ಇಲ್ಲದೆ ಬರೀ ಪಂಚೆ ಕಟ್ಸ್ಬಿಟ್ಟೆ ಅಷ್ಟೇ. ಹಾಂ, ಇನ್ನು ಪ್ಯಾಂಟ್ ಹಾಕಿದ್ದಾನೆ. ಪ್ಯಾಂಟ್ ಅಲ್ಲ, ಪ್ಯಾಂಟ್ ಬಿಚ್ಚಿಬಿಟ್ಟ ಪ್ಯಾಂಟ್ ಬಿಚ್ಚಿಬಿಟ್ಟು ಪಂಚ ಹಾಕಿದ್ದಾನೆ. ಬೆಳಗ್ಗೆ ಹೋಗ್ಬೇಕಾದ್ರೆ ಸೂರ್ಯ ಆಪೋಸಿಟ್ ಇತ್ತು, ಅವಾಗ ಅಲ್ಲಿಂದ ಕಣ್ಣು ಹೊಡಿತಿತ್ತು. ಇವಾಗ ಸನ್ಸೆಟ್ ಟೈಮಲ್ಲಿ ಇದು ಆಪೋಸಿಟ್ ಹೊಡಿತಾ ಇದೆ. ಅವಾಗ ಕೋಲಾರಲ್ಲಿ ಮುಖ ಹೊಡಿತಾ ಇದೆ, ಇವಾಗ Yeah. ಕಾಂಚೀಪುರಂ ಬಿಟ್ಟು ಹೊರಗಡೆ ಬಂದ್ರೆ ಮುಖ. ಸೊ ಇಲ್ಲಿಂದ 3 hours 45 minutes ತೋರಿಸುತ್ತೆ. ನಮ್ಮ ಎಷ್ಟು ಬೇಗ ಕರ್ಕೊಂಡೋಗಿ ಸೇರಿಸ್ತಾನೋ ಗೊತ್ತಿಲ್ಲ. ಸೊ ಇದಕ್ಕೂ ಮುಂಚೆ ಒಂದು ಊಟ ಸ್ಟಾಪ್ ಮಾಡಬೇಕು ಅಲ್ವಾ? ಸ್ನ್ಯಾಕ್ ಸ್ಟಾಪ್, ಅದಾದ್ಮೇಲೆ ಊಟದ ಸ್ಟಾಪ್. ಸ್ನ್ಯಾಕ್ ಬೇರೆ ಊಟ ಬೇರೆ ಸಪ್ರೇಟಾ? ಅಫ್ಕೋರ್ಸ್ ಬೇಡ, ಯಾವುದಾದ್ರೂ ಒಂದು ಸಾಕು. ಸ್ನ್ಯಾಕು ಇಲ್ಲ. ಕಂಪಲ್ಸರಿ. Because we cannot have dinner by 6 o'clock. ಓಹೋ. So we'll have a stop ಅಂದಂಗೆ ಒಂದು ಏನಾದರೂ ಸ್ನ್ಯಾಕ್ಸ್, ಟೀ, ಕಾಫಿ ಏನಾದರೂ ಬೇಕೇ ಬೇಕು. ಯಾರು ನಿನ್ಗ? ಅಫ್ಕೋರ್ಸ್, ಗಾಡಿ ಓಡಿಸೋದು ನಾನು. ಓಕೆ ಓಕೆ. ನಾವು ಇರಲೇಬೇಕು. ಇಷ್ಟೊತ್ತು ಸೈಲೆಂಟ್ ಆಗಿದ್ದ ಏನೇಮ್ಮ? ಅದೇ ಇರ್ಲಿ ಇರ್ಲಿ, ಆಯ್ತು ಆಯ್ತು. ಇಷ್ಟೊತ್ತು ಹೋಟ್ಲುಗಳು ಕಾಣಿಸಿಲ್ಲ ನನಗೆ. ಈಗ ಹೋಟ್ಲುಗಳು ಕಾಣಿಸುತ್ತೆ ಅನ್ನೋ ಧೈರ್ಯ ಇದೆ. ಬನ್ನಿ ಸ್ನ್ಯಾಕ್ಸ್ಗೆ ಹೋಗೋಣ. ಯಾರೂ ಬರೋಕ್ಕಾಗಲ್ಲ ನನಗೆ ಗೊತ್ತು, ಆದರೂ ಅಯ್ಯೋ ದೇವ್ರೇ, ಇನ್ನು ಯಾರ ಜೊತೆ ಮಾತಾಡೋದು ಬ್ರೋ? ಕಾಫಿ ಯುವರ್ಸ್ ಈಸ್ ಬ್ರೌನಿ. ವಾ, ಸಕ್ಕರೆ ಶುಗರ್ ಜಾಸ್ತಿ ಆಗ್ಬಿಟ್ಟಿದ್ದಾನೆ ಅವರು. ಟೈಮ್ ಬಂದು 8 ಗಂಟೆ ಆಗಿದೆ. ಸೊ ಈಗ ನಾವು ಆಲ್ಮೋಸ್ಟ್ ಇನ್ನು ಕೋಲಾರಿಂದ 100 kilometers ಫಾರ್ ಅವೇ ಇದ್ದೀವಿ. ಸೊ ನಾವು ಅಲ್ಲೇ ಸ್ಟಾಪ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ತುಂಬ ಇನ್ನೇನು ಅರ್ಜೆಂಟಾಗಿ ಒಂದು ಪ್ಲೇಸಲ್ಲಂತೂ ಹೋಗ್ತಿಲ್ಲ. ಸೊ ದಟ್ಸ್ ವೈ ವಿ ಆರ್ ಗೆಟಿಂಗ್ ಲೇಟ್. ಆ್ಯಂಡ್ ಈಗ ಹೋಗ್ತಿರ್ಬೇಕಾದ್ರೆ ಡಿನ್ನರ್ ಮಾಡೋಣ ಅಂದ್ಬಿಟ್ಟು ಒಂದು ಪ್ಲೇಸಲ್ಲಿ ಸ್ಟಾಪ್ ಮಾಡಿದ್ದೀವಿ. ಸೊ ದಿಸ್ ಪ್ಲೇಸ್ ಇಸ್ ಕಾಲ್ಡ್ ರಾಯಲಸೀಮಾ ಹೋಟೆಲ್ ಅಂತ. ತುಂಬ ಚೆನ್ನಾಗಿದೆ ಎಸ್ಟಿಟಿಕ್ಕಾಗಿ ನೋಡಿ. ಫುಲ್ ಒಂದು ಟಾಪ್ ಟೆರಸ್ ಮೇಲೆ ಇದೆಲ್ಲ ಹಾಕಿದ್ದಾರೆ. ಚೆನ್ನಾಗಿದೆ, ಸೂಪರ್ ಆಗಿದೆ. ಒಳ್ಳೆ ಸಾಂಗ್ ಬೇರೆ ಓಡ್ತಾ ಇದೆ ಅಲ್ಲಿ. ಚೆನ್ನಾಗಿದೆ ಒಂಥರ ಆ್ಯಂಬಿಯನ್ಸ್ ಎಲ್ಲ. ನಾನು ಈ ಕಡೆಯಿಂದ ಇಲ್ಲಿ ಬಂದು ಇದು ಥ್ಯಾಂಕ್ ಯು ಅಂತಿದೆಯಾ, ಆ ಕಡೆಯಿಂದ ವೆಲ್ಕಮ್ ಅಂದಿರೋ ತೋರಿಸಿದ್ದು. ಮತ್ತು ಚೆನ್ನಾಗಿದೆ ಒಳ್ಳೆ. ಮಗ ಹೇಳಿ ಸರ್, ಅವರ್ ಯು? ಮ್ಯಾಟ್ರ ಅವರ್ ಯು? ಏನು ನೋಡಪ್ಪ, ಪೀಸಿಗಿದ್ದೀರಿ. ಹೆಂಗಿದೆ ಟ್ರಿಪ್ ಎಲ್ಲ? ನಮ್ಮ ಟ್ರಿಪ್ ಏನೋ ಫುಲ್ ಮಜಾನೆ. ಗಾಳಿ ಓಡ್ತೈತೆ. ಒಳ್ಳೆ ಗಾಳಿ ಬೇರೆ ಓಡಿಸ್ಕೊತಾ ಇದ್ದೀರಿ ಕೆಳಗೆ. ಎನರ್ಜಿ ಹಾ? ಎನರ್ಜಿ ಕೆಳಗಡೆ ಆಗಿಲ್ಲ ನಾವು. ಓ, ಪಂಚ ಹಾಕಿದ್ಯಾ? ಅದಕ್ಕೆ ಗಾಳಿ ಓಡ. ರೋಮಿಂಗ್ ಕಟ್ ಆಗಲ್ಲ. ಆಂಧ್ರಾಗ್ ಬಂದ್ರೆ ರೋಮಿಂಗ್ ಕಟ್ ಆಗುತ್ತೆ. ಅಲ್ಲಿದ್ರು ರೋಮಿಂಗ್ ಇದಾಗಿರುತ್ತೆ. ಅಲ್ಲಿ ಕಟ್ ಆಗಿಲ್ಲ. ಚೆನ್ನಾಗಿದೆಯಲ್ಲ ಒಂಥರ ಆಂಬಿಯನ್ಸ್, ಕ್ಲಿಯರ್ ಆಗಿದೆ. ಹಾಂ. ಸೊ ಇದು ಪ್ರಾಪರ್ ಆಂಧ್ರ ಸ್ಟೈಲ್ ಹೋಟೆಲ್ ಬೇಕು ಅಂದ್ಬಿಟ್ಟೇ ಸರ್ಚ್ ಮಾಡಿಕೊಂಡು ಆಂಧ್ರದಲ್ಲಿ ಅಟ್ಲೀಸ್ಟ್ ಇದು ಆಂಧ್ರದನ್ನ ಲೆಕ್ಕ ಬರೋದು. ಆಂಧ್ರ. ಸೊ ಒಂದು ಆಂಧ್ರ ಮೀಲ್ಸ್ ತಿನ್ನೋಣ ಅಂದ್ಬಿಟ್ಟು ಫೈನಲ್ ಲಾಸ್ಟ್ ಸ್ಟಾಪ್. ದಿಸ್ ಇಸ್ ಲಾಸ್ಟ್ ಸ್ಟಾಪ್. ಕ್ಯಾನ್ ಬಿ ಹಾಂ, ಬಟ್ ಅಷ್ಟೇ. ಇನ್ನು 100 kilometers ಕೋಲಾರು. ಅದಾದಮೇಲೆ ನೆಕ್ಸ್ಟ್ ಅದೊಂದು ಸ್ಟಾಪು ನಾನು ಡ್ರಾಪ್ ಮಾಡೋದಕ್ಕೆ. ಅದಾದಮೇಲೆ ನೆಕ್ಸ್ಟ್ ಇನ್ನೇನು ಬ್ಯಾಂಗ್ಳೂರು. ಅದಾದ್ಮೇಲೆ ಡೈರೆಕ್ಟ್ ಬ್ಯಾಂಗ್ಳೂರ್ ಸ್ಟಾಪ್. ಸೂಪು ಬಂದಿದೆ, ಟೇಸ್ಟ್ ಮಾಡೋಣ ಹೆಂಗಿದೆ ಅಂತ. ಎಷ್ಟು ಗುಂಟೂರು ಮಸಾಲೆ ಅಂತೂ ಹೆವಿ ಸೈಕ್ ಆಗಿದೆ. ಮಂಜ ಹೆಂಗಿದೆ? ಗುಂಟೂರು ಮಸಾಲೆ ಅಲ್ಲಪ್ಪ ಅದು, ಹಾಟ್ ಆ್ಯಂಡ್ ಸವರ್ ಸೂಪು. ಸೂಪು ಸಕ್ಕತ್ತಾಗಿದೆ. ಮಾರ್ಬ್ಲೆಸ್ ಬಂತಪ್ಪ ಬೇರೆ ಐಟಮು. ಎಷ್ಟು ಬಂದಿದೆ? ಏನಿದು? ಪೆಪ್ಪರ್ ಚಿಕನ್. ನೆಕ್ಸ್ಟ್ ವಾ, ನಾಟಿ ಕೋಳಿ. रोटी सर, तंदूरी रोटी. ವಾವ್, ಥ್ಯಾಂಕ್ ಯು ಬ್ರದರ್. ಬಾಸ್
ಖಾರ ಅಂತೂ ನೆಕ್ಸ್ಟ್ ಲೆವೆಲ್ಲು. ತಗೊಳಪ್ಪ, ನೀನು ಕಡಿಮೆ ಅಂದೆಲ್ಲ ತಗೋ. ಮಗ ಏನು ನಾಚಿಕೆ ಬೀಳ್ದೆ ತಿನ್ನೋ, ಆಯ್ತಾ? ಪ್ಲೇಟ್ ಎಲ್ಲ ಇಷ್ಟು ನೀಟಾಗಿ ಖಾಲಿ ಆಗಿದೆ ಅಂತಂದರೆ ಊಟ ಎಷ್ಟು ಚೆನ್ನಾಗಿರುತ್ತೆ ಅಂತ, ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು ಈಗ ಅಷ್ಟು ಮಚ್ಚ ರಿವ್ಯೂ ಔಟ್ ಆಫ್ 10. ಔಟ್ ಆಫ್ 10 ಔಟ್ ಆಫ್ 10 ಏಮಾ 10 ಕೊಡ್ತೀನಿ. ಔಟ್ ಆಫ್ 10. ಟೆನ್ನೆ. ರಸಂ ಕೂಡ ಚೆನ್ನಾಗಿದೆ. ಸೀರಿಯಸ್ಲಿ ಸೂಪರ್ ಆಗಿದೆ ವಿಡಿಯೋ. ಇದು ಊಟ ಮಾತ್ರ ನೈಟ್ ಡಿನ್ನರ್ ಏನೋ ಅಂದ್ಕೊಂಡಿದ್ದೆ. ಆ್ಯಕ್ಚುಲಿ ಎಂಡ್ ಆಫ್ ದಿ ಡೇ, ಟ್ರಿಪ್ ಎಂಡ್ ಆಫ್ ದಿ ಡೇ ಒಂದು ಗುಡ್ ಮೀಲ್ ಆ ಡೇ ಕಂಪ್ಲೀಟ್ ಮಾಡೋದಕ್ಕಂತೂ ಹೇಳಿ ಮಾಡಿಸ್ದಂಗಿತ್ತು. ಏನಂತೀರಾ ಅಲ್ವಾ? ಚೆನ್ನಾಗಿತ್ತು. ಐ ಕ್ಯಾನ್ ಗಿವ್ ಔಟ್ ಆಫ್ 10 ಔಟ್ ಆಫ್ 10. ಎಲ್ಲ ಚೆನ್ನಾಗಿತ್ತು. ಒಳ್ಳೆ ಸ್ಪೈಸಿಗೆ ವೆದರ್ಗೆ ಆ್ಯಂಬಿಯನ್ಸು ಎಲ್ಲ ಸೂಪರ್ ಆಗಿದೆ. ಹಾಂ ಬನ್ನಿ ಹೋಗೋಣ. ಆ್ಯಂಬಿಯನ್ಸ್ ಎಷ್ಟು ಚೆನ್ನಾಗಿದೆ ಅಂದರೆ ನಾವು ಊಟ ಮಾಡಿದಲ್ಲಿ ಸೂಪರ್ ಆಗಿದೆ. ವೆರಿ ನೈಸ್, ಗುಡ್ ಆಂಬಿಯನ್ಸ್. ಹೈವೇ ಪಕ್ಕ ಒಳ್ಳೆ ಪೀಸ್ಫುಲ್ಲಾಗಿ ಸೂಪರ್ ಆಗಿದೆ. ಎಂಟರ್ಟೈನ್ಮೆಂಟ್ಗೆ ದೇರ್ ಹಿಯರ್ ವಿ ಕ್ಯಾನ್ ಪುಟ್ ಫಾರ್ ಕ್ಯಾಂಪ್ ಆಲ್ಸೋ. ವೆರಿ ನೈಸ್. ಇಲ್ಲಿಂದ ಇದ್ರೆ ಫುಲ್ ಹೈವೇ ವ್ಯೂ ಸಕ್ಕತ್ತಾಗಿ ಕಾಣಿಸುತ್ತೆ. ಸೂಪರ್, ವೆರಿ ನೈಸ್. ವಿ ಆರ್ ಗೋಯಿಂಗ್ ನೌ. ಸೊ ನೆಕ್ಸ್ಟು ಯಾರಾದರೂ ತಿರುಪತಿ ಹೈವೇಯಲ್ಲಿ ಹೋಗ್ತಿರ್ಬೇಕಾದ್ರೆ, ಇದು ಹೊಸ್ದಾಗಿ ಆಗಿರೋದಂತೆ ಹೋಟೆಲ್ಲು, ರಾಯಲಸೀಮಾ ಪಲ್ಲಿ. ಏನದು ರಾಯಲಸೀಮಾ ಪಲ್ಲಿನಾ? ರುಚಿಲು ಪಲ್ಲೆ ರುಚಿಲು, ರಾಯಲಸೀಮಾ ಪಲ್ಲೆ ರುಚಿಲು. ಸೊ ಮಸ್ಟ್ ವಿಸಿಟ್. ಚೆನ್ನಾಗಿದೆ, ಒಂಥರ ಒಳ್ಳೆ ಊಟ, ಗುಡ್ ಫುಡ್. ಬಾಯ್. ಫೈನಲಿ ಟೈಮ್ ಬಂದು 11:10. ಬೆಳಗ್ಗೆ ಇವರು 3 o'clock ಬಿಟ್ಟಿದ್ದು, ನಾನು 6 o'clock ಬಿಟ್ರು ಎಲ್ಲ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಇಷ್ಟೊತ್ತಾಯಿತು. ಒನ್ ಡೇ ಟ್ರಿಪ್ಪು ಸಾಕತ್ತಾಗಿತ್ತು. ಏನೇಮ್ಮ ಹೌಸ್ ದ ಟ್ರಿಪ್? ಚೆನ್ನಾಗಿತ್ತು. ಮಂಜು ಹೆಂಗಿತ್ತು ಟ್ರಿಪ್ಪು? ಮಗ ಎಲ್ಲ ಮಜವಾಗಿತ್ತು. ಹಾಂ, ಎಂಜಾಯ್ ಮಾಡ್ದಾ? ಹಾಂ, ಓಕೆ ಅಮ್ಮ, ಬಾಯ್ ಬಾಯ್ ಮಚ್ಚ. ರಜಾ ಬೆಳಿಗ್ಗೆ ನೋಡೋಣ. ಓಕೆ ಬಾಯ್. ಬೆಳಿಗ್ಗೆ ಅಲ್ಲ, ಸೋಮವಾರ ಬಂದು ಬಾಯ್. ನೋಡೋಣ.